ನಮಸ್ಕಾರ. ಪ್ರಜಾ ಸರ್ಕಾರ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ವಿದ್ಯಾ ಮಂಜುನಾಥ್. ಎಲ್ಲರಿಗೂ ಪ್ರಜಾ ಸರ್ಕಾರ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಜನರ ಧ್ವನಿಯಾಗಿ ಸಾಕಷ್ಟು ವರದಿಯನ್ನ 1 ವರ್ಷ ನಿಮಗೋಸ್ಕರ ಸೇವೆ ನೀಡ್ತಾ ಇರುವಂತಹ ಚಾನೆಲ್ ಪ್ರಜಾ ಸರ್ಕಾರ ಯೂಟ್ಯೂಬ್ ಚಾನೆಲ್. ಈಗಾಗಲೇ ಜನಪರ ವರದಿ, ಜನಪರ ನ್ಯಾಯಕ್ಕಾಗಿ, ಸ್ಥಳೀಯವಾಗಿ ನಿಖರ ಮಾಹಿತಿಗಾಗಿ, ಸಾಮಾಜಿಕವಾಗಿ, ರಾಜಕೀಯವಾಗಿ ಸಾಕಷ್ಟು ಸುದ್ದಿ ಸಮಾಚಾರಗಳನ್ನ ನಿಮಗೆ ಯೂಟ್ಯೂಬ್ ಮುಖಾಂತರ ನೀಡ್ತಾ ಬರ್ತಿದೆ. 1 ವರ್ಷದೊಳಗಡೆ ಸಾಕಷ್ಟು ಸಬ್ಸ್ಕ್ರೈಬ್ಗಳನ್ನ ಹೊಂದಿರುವಂತಹ ಯೂಟ್ಯೂಬ್ ಚಾನಲ್ ನಮ್ಮ ಪ್ರಜಾ ಸರ್ಕಾರ ಯೂಟ್ಯೂಬ್ ಚಾನಲ್. ಪ್ರತಿಯೊಂದು ಮಾಹಿತಿಯು ನಿಖರವಾಗಿರುತ್ತೆ. ಜನರ ಧ್ವನಿಯಾಗಿ ಪ್ರಜಾ ಸರ್ಕಾರ ಯೂಟ್ಯೂಬ್ ಚಾನಲ್ ಧ್ವನಿ ಎತ್ತಿದೆ. ನೀವಿನ್ನೂ ನಮ್ಮ ಪ್ರಜಾ ಸರ್ಕಾರ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತೋದನ್ನ ಮರಿಬೇಡಿ. ನಿಮ್ಮ ಒಂದು ಸಪೋರ್ಟ್ ನಮಗೆ ಅತಿ ದೊಡ್ಡ ಶಕ್ತಿ ಅಂತ ಭಾವಿಸ್ತಾ ಎಲ್ಲರಿಗೂ ಹೃದಯ ತುಂಬಿ ಧನ್ಯವಾದ. ಜಲಾಶಯಗಳು ಭರ್ತಿಯಾದ ನಂತರ ಬಾಗಿನ ಅರ್ಪಿಸುವ ಪುಣ್ಯದ ಕಾರ್ಯ ಅದು. ಮಾಲಮಟ್ಟಿ ಅಣೆಕಟ್ಟು ಸಂಪೂರ್ಣ ಭರ್ತಿಯಾಗಿದೆ. ಈಗ ಮಹಾರಾಷ್ಟ್ರ ವ್ಯಾಪ್ತಿಯಲ್ಲಿ ಸಾಕಷ್ಟು ಮಳೆಯಾಗಿ ಏನು 123.081 TMC ಸಂಗ್ರಹ ಸಾಮರ್ಥ್ಯದ ವಸ್ತು ನೀರು ಬಂದದ, ಈಗ ತುಂಬ್ಯದ. ಈ ತಕ್ಷಣ ಬಾಗಿನ ಅರ್ಪಣೆಗೆ ಸರ್ಕಾರ ಮುಂದಾಗಬೇಕಾಗಿತ್ತು. ಇನ್ನೂ ಕೂಡ ಅದ್ರ ಬಗ್ಗೆ ಸುಳಿ ನೀಡಕತ್ತಿಲ್ಲ ಮಾನ್ಯ ಮುಖ್ಯಮಂತ್ರಿಯವರು. ಪ್ರತಿ ವರ್ಷನೂ ಕೂಡ ವಿಳಂಬ ಮಾಡ್ಕೋತೇ ಬಂದಾರ. ಮಲತಾಯಿ ಧೋರಣೆ ಇದು ಯಾಕೆ ನಮಗೆ ಅರ್ಥ ಆಗೋಲ್ಲ ಆಗ್ಯದ. ಪ್ರತಿ ವರ್ಷನೂ ಕೂಡ ಹೋರಾಟ ಮಾಡಿ, ಒತ್ತಡ ಮಾಡಿ ಬಾಗಿನ ಅರ್ಪಿಸತ್ತಿಕೊಂಡು ಹೇಳ್ಬೇಕ ನಿಮ್ಗೆ ಅರ್ಥ ಆಗಂಗಿಲ್ಲ ಸರ್ಕಾರಕ್ಕೆ. ಜಲಾಶಯ ಭರ್ತಿ ಆದ ನಂತರ ನೀವೇ ಸ್ವಯಂ ಪ್ರೇರಿತವಾಗಿ ನೀವು ಅರ್ಥ ಮಾಡಿಕೊಂಡು ಬಾಗಿನಕ್ಕೆ ಬರಬೇಕು ನೀವು. ಈಗ ಅದೇ KRS ಭರ್ತಿ ಆದ ತಕ್ಷಣ ಯಾರು ಹೇಳಂಗಿಲ್ಲ ಕೇಳಂಗಿಲ್ಲ, ದಿನಾಂಕ ನಿಗದಿ ಮಾಡಿ ಮರುದಿನ ಬಾಗಿನ ಅರ್ಪಿಸ್ತಾರ. ಅಂದ್ರೆ ಅಲ್ಲಿಂದ ರೈತರ ಭಯ ಅದ ನಿಮಗೆ, ಬಿಡಂಗಿಲ್ಲ. ಅವ್ರು ಬೆನ್ ಹತ್ತಾರ ನಿಮಗೆ, ಬಡಗಿ ತೊಗೊಂಡು ಬಾರ್ಕೋತ ಬೆನ್ ಹತ್ತಾರ ಅಂಜಿಕಿಸಿಂದ ಅಲ್ಲಿ ತಕ್ಷಣ ಮಾಡ್ತೀರಿ. ಇಲ್ಲಿ ಬಿಜಾಪುರ ಜಿಲ್ಲೆ ಯಾರು ಹೇಳೋರು ಕೇಳೋರು ಇಲ್ಲ. ಮೊದಲಿಂದ ಉತ್ತರ ಕರ್ನಾಟಕ ಅಂದ್ರೆ ನಿಮಗೆ ಬೇಜವಾಬ್ದಾರಿ, ನಿರ್ಲಕ್ಷ್ಯ. ಆದ್ರೆ ವಿಜಯಪುರ ಜಿಲ್ಲೆ ಅಂತೂ ಸಂಪೂರ್ಣ ಕಡೆಗಣನೆ ಮಾಡಾಕತ್ತೀರಿ. ನಮ್ಮವ್ರು ಯಾರು ಹೇಳಂಗಿಲ್ಲ ಕೇಳಂಗಿಲ್ಲ ನಿಮ್ಗೆ. ಅದಕ್ಕೆ ಅನಾವಶ್ಯಕ ವಿಳಂಬ ಮಾಡಕತ್ತೀರಿ. ಕೂಡಲೇ ದಿನಾಂಕ ನಿಗದಿ ಪಡಿಸ್ಬೇಕು. ಕಾವೇರಿ ಆರತಿ ಹೆಂಗ್ ಮಾಡಾಕತ್ತೀರಿ ಗಂಗಾ ಆರತಿ ಮಾದರಿಯಲ್ಲಿ, ಅದೇ ರೀತಿ ಕೃಷ್ಣಾರತಿ ತಿಳ್ಕೊಂಡು ಅದನ್ನು ವಿಶೇಷವಾಗಿ ಮಾಡುವಂಥದ್ದು ಮಾಡಬೇಕು. ತಕ್ಷಣ ದಿನಾಂಕ ನಿಗದಿಪಡಿಸಿ ನಮ್ಮ ಕೃಷ್ಣಗೆ ಬಾಗಿನ ಅರ್ಪಿಸುವಂತ ಕೆಲಸ ಮಾಡ್ಬೇಕಂತ ತಿಳ್ಕೊಂಡು ಈ ಸಂದರ್ಭದಲ್ಲಿ ಒತ್ತಾಯಪಡಿಸ್ತೇವೆ. ಒಂದು ವೇಳೆ ನೀವು ಬೇಗನೆ ಮಾಡದಿದ್ರೆ ವಿಜಯಪುರ ಜಿಲ್ಲೆ ಇರ್ತಕ್ಕಂಥ ಎಲ್ಲ ರೈತಪರ ಸಂಘಟನೆಗಳು ಕೂಡ್ಕೊಂಡು ನಾವೇ ಭಜಂತ್ರಿ ತಗೊಂಡು ಅದಕ್ಕೆ ಆರತಿ ಬೆಳಗ್ಗೆ ಬಾಗಿನ ಅರ್ಪಿಸುವಂತ ಕೆಲಸ ನಾವು ಮಾಡ್ಬೇಕಂತ ಹೆಸರಿಗೆ ಕೊಡ್ತೇವೆ. ಅರವಿಂದ್ ಕುಲಕರ್ಣಿ, ಅಖಂಡ ಕರ್ನಾಟಕ ರೈತ ರಾಜ್ಯ ಪ್ರಧಾನ ಕಾರ್ಯದರ್ಶಿ. ಸರ, ಈ ವರ್ಷ ನಮ್ಮ ರಾಜ್ಯಕ್ಕೆ ಅತಿ ದೊಡ್ಡ ಬರಗಾಲ ಬಿದ್ದೈತಿ. ಈ ವರ್ಷ ಮಹಾರಾಷ್ಟ್ರ ಭಾಗದಲ್ಲಿ ಅತ್ಯಂತ ಉತ್ತಮ ಮಳೆಯಾಗಿ ನಮ್ಮ ಆಲಮಟ್ಟಿ ಡ್ಯಾಮ್ ಸಂಪೂರ್ಣ ಈಗ ಭರ್ತಿಯಾಗೈತಿ. ಆದ ಕಾರಣ ಸರ್ಕಾರ ಶೀಘ್ರದಲ್ಲಿ ಅದಕ್ಕೆ ಒಂದು ಬಾಗಿನ ಅರ್ಪಣೆ ಕಾರ್ಯಕ್ರಮ ತಗೋಬೇಕು. ಯಾಕ ಪ್ರತಿ ವರ್ಷ ನಾವು ನೋಡ್ತಾ ಬರ್ತಾ ಇದ್ದೇವೆ, ಯಾವಾಗಲೂ ಅದನ್ನ ತುಂಬಿದ್ರು ತುಂಬ ಭರ್ತಿಯಾದರೂ ಕೂಡ 2-3 ತಿಂಗಳ ವಿಳಂಬವಾಗಿ ಲಾಸ್ಟಿಗೆ ಬಂದು ಬೇಕು ಬೇಡ ಮಾಡುವಂಥದ್ದು ನಾವು ನೋಡ್ತಾ ಬಂದಿದ್ದೀವಿ. ಅವರು ಹೆಚ್ಚೆಚ್ಚ ದಕ್ಷಿಣ ಕರ್ನಾಟಕದಲ್ಲಿರುವಂಥ ಕಾವೇರಿ ಡ್ಯಾಮಿಗೆ ಮಹತ್ವ ಕೊಟ್ಟಿಟ್ಟು ಆಲಮಟ್ಟಿಗೆ ಕೊಡುವುದಿಲ್ಲ. ಆದ ಕಾರಣ ಈ ಸಲ ಆದರೂ ಶೀಘ್ರದಲ್ಲಿ, ಯಾಕಂದ್ರೆ ಬರಗಾಲ, ರೈತರು ಸಂಕಷ್ಟದಲ್ಲಿದ್ದಾರೆ. ಖುಷಿ ಸುದ್ದಿ ಏನಪ್ಪಾ ಅಂದ್ರೆ ಈಗ ಮಹಾರಾಷ್ಟ್ರದಲ್ಲಿ ಮಳೆಯಾಗಿ ನಮ್ಮ ಆಲಮಟ್ಟಿ ಡ್ಯಾಮ ಭರ್ತಿಯಾಗೈತಿ. ಅದಕ್ಕೆ ಸರ್ಕಾರ ಶೀಘ್ರದಲ್ಲಿ ಬಂದು ಅದನ್ನ ಬಾಗಿನ ಕಾರ್ಯಕ್ರಮವನ್ನು ಮಾಡಬೇಕಂತ ಹೇಳಿ ಕರ್ನಾಟಕ ರಾಜ್ಯ ರೈತ ಸಂಘದ ವತಿಯಿಂದ ನಾವು ಅಖಂಡ ಕರ್ನಾಟಕ ಎರಡೂ ಸಂಘಟನೆಯಿಂದ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ನೀವು ಒಂದ್ ವೇಳೆ ಮಾಡದೇ ಇದ್ರ ಎಲ್ಲ ಸಂಘಟನೆದವರು ಕೂಡಿಸ್ಕೊಂಡು ನಾವೇ ಆ ಕಾರ್ಯಕ್ರಮ ಮಾಡಬೇಕಾಗ್ತದೆ ಅಂತೇಳಿ ಸರ್ಕಾರಕ್ಕೆ ನಾವು ಎಚ್ಚರಿಕೆ ಕೊಡ್ತಾ ಇದ್ದೀವಿ. ನನ್ನ ಹೆಸರು ಮಾದೇವಪ್ಪ ತೇಲಿ, ಜಿಲ್ಲಾ ಕಾರ್ಯಾಧ್ಯಕ್ಷರು